ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಗಾರ್ಡನ್ನಲ್ಲಿ ಇವಾಗ ಒಂದೊಂದೇ ಕೆಲಸನ ಶುರು ಮಾಡ್ಕೋಬೇಕು. ಯಾಕೆಂದರೆ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಗಾರ್ಡನ್ನಲ್ಲಿ ಇವಾಗ ತುಂಬ ಕೆಲಸಗಳ ಬಗ್ಗೆ ಗಮನ ಕೊಡಬೇಕು. ನಾನಿವಾಗ ಫಸ್ಟ್ಗೆ ಗುಲಾಬಿ ಗಿಡದಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ನಾನು ಮಾಡಿದ ತಪ್ಪನ್ನ ನೀವು ಯಾರು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಇದರಲ್ಲಿ ಒಂದು ಗಣಕೆ ಗಿಡ ಹುಟ್ಟಿತ್ತು. ಅದು ಗಣಕೆ ಗಿಡನೂ ಇರಲಿ ಮತ್ತು ಗುಲಾಬಿ ಗಿಡನೂ ಇದೆಯಲ್ಲ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗಿದೆ. ಅದನ್ನು ನಾನು ಅಬ್ಸರ್ವೇ ಮಾಡಿಲ್ಲ ನಾನು. ಹಂಗಾಗಿ ನೋಡೋಣ ಅಂದ್ಬಿಟ್ಟು ಇವತ್ತೆಲ್ಲನೂ ಮಣ್ಣು ಲೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ತಗೊಂಡನಲ್ಲ. ಅವಾಗ ನೋಡಿದ್ರೆ ಅದು ಗಿಡನೇ ಒಣಗೋಗ್ತಾ ಇದೆ. ಇದು ಗಣಕೆ ಹಣ್ಣಿನ ಗಿಡ ಚೆನ್ನಾಗಿ ಬೆಳೀತಾ ಇದೆ, ಗುಲಾಬಿ ಗಿಡ ಒಣಗೋಗ್ತಾನೆ ಇದೆ. ನೋಡಿ ಯಾವ ಥರ ಆಗಿದೆ. ನನಗಂತೂ ನೋಡಿ ತುಂಬಾ ಬೇಜಾರಾಗೋಯ್ತು. ಹಂಗಾಗಿ ನಾನು ಇವಾಗ ಅದು ಗಣಕೆ ಹಣ್ಣಿನ ಗಿಡ ಎಲ್ಲ ತೆಗೆದಾಕ್ಬಿಟ್ಟು ಆ ಗುಲಾಬಿ ಗಿಡನ ಉಳಿಸ್ಕೊಳ್ಳೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡೋಣ ಬರುತ್ತೋ ಏನೋ ಗೊತ್ತಿಲ್ಲ. ನೋಡಿ ಎಲ್ಲ ಫುಲ್ಲು ಒಣಗೋಗ್ಬಿಟ್ಟಿದೆ. ಇದು ಯಾವ ಕಲರು ಅಂತಲೂ ಸಹ ನನಗೆ ಗೊತ್ತೇ ಇಲ್ಲ. ನಾನು ನೋಡಿದ್ದಕ್ಕೆ ಹೆಂಗೋ ಸರಿವಾಯಿತು. ಇನ್ನೂ ನಾನು ನೋಡ್ದೇ ಇದ್ದಿದ್ರೆ ಎಲ್ಲ ಪೂರ ಒಣಗೋಗ್ಬಿಡ್ತಿತ್ತು. ನೋಡಿ ಅಲ್ಲಿ ಸುಮಾರು ಕಡ್ಡಿ ಎಲ್ಲ ಒಣಗೋಗಿದೆ, ಒಂದೇ ಒಂದು ಕಡ್ಡಿ ಹಸಿರಾಗಿದೆ. ಬರುತ್ತೋ ಏನೋ ನೋಡೋಣ. ಬೇರೆ ಕಡ್ಡಿ ಎಲ್ಲನೂ ಕಟ್ ಮಾಡಿಬಿಟ್ಟು ಮಣ್ಣೆಲ್ಲ ಲೂಸ್ ಮಾಡಿ ಇಟ್ಟಿರ್ತೀನಿ, ನೋಡೋಣ. ನೋಡಿ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಪಾಡಿಗೆ ನಾನು. ಅದು ಹಿಂದ್ಗಡೆಯಿಂದ ಕೋತಿಗಳು ಬಂದಿದ್ದಾವೆ. ನೋಡಿ ಕೋತಿ ಬಂದ್ಬಿಟ್ಟು ಅಲ್ಲಿ ಹೀರೆಕಾಯಿನ ನಾನು ಒಂದನ್ನು ಬೀಜಕ್ಕೆ ಅಂತ ಬಿಟ್ಟಿದ್ದೆ. ಆ ಕಾಂಪೌಂಡ್ ಮೇಲೆ ಹಾಸಿ ಬಂದುಬಿಟ್ಟು ಅದನ್ನು ಪಾಟ್ ಉಲ್ಡಿಸ್ಬಿಟ್ಟು ನಾನು ಇದೇನು ಸೌಂಡ್ ಆಯ್ತಲ್ಲ ಅಂತ ಹೋಗಿ ನೋಡಿದ್ರೆ ಕೋತಿಗಳು. ಆಮೇಲೆ ಹೋಗಿ ಅದನ್ನೆಲ್ಲ ಓಡಿಸಿ ಆಮೇಲೆ ಅಲ್ಲಿ ಇದು ಟವರ್ ಕಂಬದ ಮೇಲೆ ಹೋಗಿ ಹತ್ತು ಕೂತಿದ್ದಾವೆ. ನೋಡಿ ಯಾವ ಥರ ಕೂತಿದ್ದಾವೆ ನೋಡಿ. ಇದೇ ಒಂದು ಹೀರೆಕಾಯಿ ನಾನು ಬೀಜಕ್ಕೆ ಅಂತ ಬಿಟ್ಟಿದ್ದೆ. ಅದು ಬಟ್ಟೆ ಕಟ್ಟಿರಲಿಲ್ಲ ನಾನು. ಹಾಗಾಗಿ ಅದನ್ನು ಬಂದು ಕಿತ್ಕೊಳಕ್ಕೆ ಬಂದಿದೆಯಲ್ಲ, ಅದು ಪಾಟು ಉಲ್ಟೋಯ್ತು. ನೋಡಿ ಅದು ಪಾಟು ಉಳಿಸಿ ಮತ್ತು ಅಲ್ಲಿ ಸೇವಂತಿಗೆ ಗಿಡ ಕಟ್ಟಿಂಗ್ ಇಟ್ಟಿದ್ದೆ, ಅದು ಚೆನ್ನಾಗಿ ಬಂದಿತ್ತು. ಅದನ್ನು ಸಹ ಮುರಿದಾಕ್ಬಿಟ್ಟು ಹೋಗಿದೆ. ಆಮೇಲೆ ಜಾನಿ ಅಲ್ಲೆಲ್ಲ ಓಡಾಡಿ ಕೋತಿ ಎಲ್ಲನೂ ಓಡಿಸ್ತಾ ಅವು ಹೋದ್ಮೇಲೆ ಮತ್ತೆ ನಾನು ಕೆಲಸ ಶುರು ಮಾಡಿಕೊಂಡೆ. ನೋಡಿ ಅದು ಗುಲಾಬಿ ಗಿಡದಲ್ಲಿ ಒಣಗಿರೋ ಅಂಥ ಕಡ್ಡಿ ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ನೋಡಿ ಅಲ್ಲಿ ಮಣ್ಣು ಲೂಸ್ ಮಾಡಬೇಕಾದ್ರೆ ಅದು ಚಿಗುರಿರೋ ಅಂಥದ್ದು ರೆಂಬೆ ಮುರಿದೇ ಹೋಯ್ತು. ಒಂದೊಂದು ಸತಿ ಈ ಥರ ಆಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಹುಷಾರಾಗಿ ಮಣ್ಣು ಲೂಸ್ ಮಾಡಿ. ಮತ್ತು ಕೈಗೂ ಅಷ್ಟೇ, ಕೈಗೂ ಮುಳ್ಳೆಲ್ಲ ಚುಚ್ಕೊಂಡು ರಕ್ತ ಎಲ್ಲ ಬರುತ್ತೆ, ಹುಷಾರಾಗಿ ಮಾಡ್ಕೊಳ್ಳಿ. ನಾನು ಇದಕ್ಕೆ ಒಣಗಿರೋ ಅಂಥ ಕಡ್ಡಿ ಮತ್ತು ಇದು ಹಳದಿ ಕಲರ್ ಆಗಿರೋ ಅಂತಹ ಎಲೆ ಇದನ್ನೆಲ್ಲ ತೆಗೆದುಬಿಟ್ಟು ಮಣ್ಣೆಲ್ಲ ಲೂಸ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಒಂದ್ಸರಿ ನಾನು ಈ ಒಣಗಿರೋ ಎಲೆ ಎಲ್ಲನೂ ಹಾಕಿ ಮಣ್ಣು ಮುಚ್ಚಿದ್ದೆ. ಇವಾಗ ಅದು ಚೆನ್ನಾಗಿ ಕೊಳ್ತೂ ಸಹ ಗೊಬ್ಬರ ಆಗಿದೆ. ಅಲ್ಲಿ ಮಣ್ಣು ಲೂಸ್ ಮಾಡಬೇಕಾದ್ರೆ ನಿಮಗೆ ಕಾಣಿಸುತ್ತೆ ನೋಡಿ, ಅಲ್ಲಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ ಅಂತ. ಇವಾಗ ನಾನು ಅದಕ್ಕೆ ಗೊಬ್ಬರ ಏನೂ ಕೊಡೋದಿಲ್ಲ, ಆ ಎಲೆ ಗೊಬ್ಬರನೇ ಸಾಕಾಗುತ್ತೆ ಇವಾಗ ಗಿಡಗಳಿಗೆ. ನೀವು ಗೊಬ್ಬರ ಕೊಡೋದಾದರೆ ಈ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಕಾಂಪೋಸ್ಟು ಅಥವಾ ಕುರಿ ಗೊಬ್ಬರನೋ ಹಸುವಿನ ಗೊಬ್ಬರನೋ ಯಾವುದಾದ್ರೂ ಸರಿ ಕೊಟ್ಕೊಳ್ಳಿ. ನಾನಿವಾಗ ಇದಕ್ಕೆ ಯಾವುದೇ ರೀತಿ ಗೊಬ್ಬರ ಕೊಡ್ತಾ ಇಲ್ಲ. ಮಣ್ಣು ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಇದನ್ನು ಇಷ್ಟೊಂದು ಗಟ್ಟಿಯಾಗೋ ತನಕನೂ ಬಿಡಬಾರ್ದು ನಾವು. ವಾರಕ್ಕೆ ಒಂದು ಸತಿ 15 ದಿವಸಕ್ಕೆ ಒಂದು ಸತಿ ಮಣ್ಣು ಲೂಸ್ ಮಾಡ್ಕೊತಾನೆ ಇರಬೇಕು. ಅದರಲ್ಲೂ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಗಾರ್ಡನ್ನಲ್ಲಿ ಈ ಥರ ಎಲ್ಲ ಕೆಲಸಗಳನ್ನ ಮಾಡ್ಕೋಬೇಕು. ನೋಡಿ ಅದು ಮಣ್ಣು ಎಷ್ಟೊಂದು ಗಟ್ಟಿಯಾಗಿದೆ. ಅದನ್ನೆಲ್ಲ ನಾನು ಇವಾಗ ಆ ಮಣ್ಣೆಲ್ಲ ಲೂಸ್ ಮಾಡಿ ಅದು ಗೊಬ್ಬರ ಅಂತ ನಾನು ಏನು ಕೊಡ್ತಾ ಇಲ್ಲ, ಅದರೊಳಗೇ ಗೊಬ್ಬರ ಇದೆ. ಮುಂಚೆನೇ ನಾನು ಕುರಿ ಗೊಬ್ಬರ ಮತ್ತು ಒಣಗಿರೋ ಎಲೆ ಎಲ್ಲನೂ ಹಾಕಿ ಮಣ್ಣು ಮುಚ್ಚಿದೆ. ಅದೆಲ್ಲ ಚೆನ್ನಾಗಿ ಕೊಳ್ತು ಗೊಬ್ಬರ ಆಗಿದೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ, ನೋಡಿ ಎಷ್ಟು ಚೆನ್ನಾಗಿ ಕೊಳ್ತು ಗೊಬ್ಬರ ಎಲ್ಲ ಆಗಿದೆ. ಈ ಥರ ನಾವು ವಾರಕ್ಕೊಂದೊಂದ್ಸತಿ ಮಣ್ಣು ಲೂಸ್ ಮಾಡ್ತಾ ಇದ್ರೆ ಅದು ಗಿಡಗಳಿಗೆ ಗಾಳಿನೂ ಸಿಕ್ದಂಗೆ ಆಗುತ್ತೆ. ನಾವು ಮಣ್ಣು ಲೂಸ್ ಮಾಡಿಲ್ಲ ಅಂತಂದರೆ ಅದಕ್ಕೆ ಗಾಳಿನೂ ಸಹ ಆಡೋದಿಲ್ಲ. ನೋಡಿ ಈ ಗುಲಾಬಿ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಆಗಿದೆ ಮತ್ತು ಹೂವೆಲ್ಲ ಆಗಿದೆ. ಅಂದರೆ ಇದು ಡಬಲ್ ಕಲರು, ಪಿಂಕು ಮತ್ತು ವೈಟು ಮಿಕ್ಸಲ್ಲಿದೆ. ಹಾಗಾಗಿ ತುಂಬ ಚೆನ್ನಾಗೂ ಸಹ ಹೂವೆಲ್ಲ ಬಿಟ್ಟಿದೆ. ಯಾಕೆಂದರೆ ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೆ ಹೂಗಳೂ ಸಹ ಸಿಗುತ್ತೆ. ಅದರಲ್ಲಿ ಒಣಗಿರೋ ಅಂತಹ ಎಲೆ ಮತ್ತು ಒಣಗಿರೋ ಕಡ್ಡಿಗಳು, ಹಳದಿ ಆಗಿರೋ ಅಂತಹ ಎಲೆ ಇದನ್ನೆಲ್ಲ ನಾವು ಗಮನಿಸ್ತಾನೆ ಇರಬೇಕು. ನೋಡಿ ಇದರಲ್ಲಿ ಎಷ್ಟೊಂದು ಒಣಗೋಗಿರೋಂಥ ಕಡ್ಡಿಗಳೆಲ್ಲ ಇದೆ. ಯಾಕೆಂದರೆ ಕೆಲವೊಂದೊಂದು ಸತಿ ಹೂವಾಗಿ ಮುಗ್ದೋಗಿರುತ್ತೆ, ನಾವು ಗಮನಿಸಿರೋದಿಲ್ಲ. ಅಂಥ ಟೈಮಲ್ಲಿ ಈ ಥರ ಒಣಗಿರೋ ಅಂತಹ ಎಲೆ ಎಲ್ಲನೂ ಮತ್ತು ಕಡ್ಡಿ ಎಲ್ಲನೂ ಕಟ್ ಮಾಡಿ ತೆಗೆದುಬಿಡಬೇಕು. ಅದು ತೆಗೆದುಬಿಟ್ಟು ಆಮೇಲೆ ಈ ಥರ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ನೀವು ಯಾವುದಾದ್ರೂ ಗೊಬ್ಬರ ಸಹ ಕೊಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ಮತ್ತು ಹೂಗಳೂ ಸಹ ತುಂಬ ಚೆನ್ನಾಗಿ ಬಿಟ್ಟಿದೆ ಗುಲಾಬಿ ಗಿಡದಲ್ಲಿ. ನೋಡಿ ಇವಾಗ ಅದು ಮಣ್ಣು ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂದರೆ ಅದು ಎಪ್ಪೆಪ್ ಥರನೇ ಹಾಗೇ ಬರುತ್ತೆ. ಅಂದರೆ ಫಸ್ಟ್ಗೆ ನಾನು ಒಣಗಿರೋ ಎಲೆ ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಟ್ಟಿದ್ದೆ, ತೋರಿಸಿದ್ದೆ ನಾನು. ಆ ವಿಡಿಯೋನೂ ಸಹ ಹಾಕಿದ್ದೀನಿ. ಸ್ವಲ್ಪ ಕುರಿ ಗೊಬ್ಬರ ಮತ್ತು ಒಣಗಿರೋ ಅಂತಹ ಎಲೆ ಎರಡನ್ನೂ ಹಾಕಿ ನಾನು ಮಣ್ಣು ಮುಚ್ಚಿದ್ದೆ. ಇವಾಗ ನೋಡಿ ಅದು ಎಷ್ಟು ಚೆನ್ನಾಗಿ ಕೊಳ್ತು ಗೊಬ್ಬರ ಆಗಿದೆ. ಇದಕ್ಕೆ ನಾನು ಯಾವುದೇ ರೀತಿ ಎಕ್ಸ್ಟ್ರಾ ಗೊಬ್ಬರ ಹಾಕೋದಿಲ್ಲ. ಇವಾಗ ನಿಮಗೆ ಬೇಕಿತ್ತು ಅಂದರೆ ನೀವು ಹಸುವಿನ ಗೊಬ್ಬರ ಅಥವಾ ಕುರಿ ಗೊಬ್ಬರ ಇಲ್ಲ ಕಾಂಪೋಸ್ಟು ಯಾವುದಾದ್ರೂ ಸಹ ನೀವು ಕೊಡ್ಬೋದು.
ಈ ಟೈಮಲ್ಲಿ ಇವಾಗ ನೀವು ಇದು ದಾಸವಾಳ ಗಿಡ ಕಟ್ಟಿಂಗ್ ಆಗಿರ್ಬೋದು, ಯಾವುದಾದ್ರೂ ಕಟ್ಟಿಂಗ್ ಇಡೋದಾದರೆ ಹಿಡಿ ಬರುತ್ತೆ. ಇವಾಗ ನೋಡಿ ಅಲ್ಲಿ ಮುಳ್ಳೆಲ್ಲ ಚುಚ್ಕೊಂಡು ಕೈನಲ್ಲಿ ನೋಡಿ ಹೆಂಗೆ ರಕ್ತ ಬರ್ತಾ ಇದೆ ನನಗೆ ಅಂತ. ಅಂದರೆ ನೀವು ಈ ಥರ ಮಣ್ಣೆಲ್ಲ ಲೂಸ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಮಣ್ಣೆಲ್ಲ ಲೂಸ್ ಮಾಡಿ. ಯಾಕೆಂದರೆ ಅದು ಗುಲಾಬಿ ಗಿಡದಲ್ಲಿ ಹೆಚ್ಚು ಮುಳ್ಳಿರೋ ಕಾರಣ ನಮ್ಮ ಕೈಗೇನಾದರೂ ಚುಚ್ಕೊಂತು ಅಂದರೆ ತುಂಬಾ ನೋವಾಗುತ್ತೆ. ಅದರಲ್ಲೂ ಅದು ವಾಸಿ ಆಗಬೇಕಂದ್ರೆ ಸುಮಾರು ದಿನ ಆಗುತ್ತೆ. ಹಂಗಾಗಿ ಹುಷಾರಾಗೆ ಮಾಡ್ಕೊಳ್ಳಿ. ನೋಡಿ ಅಲ್ಲಿ ಎಷ್ಟು ಗಟ್ಟಿಯಾಗಿದೆ ಅಂದರೆ ತುಂಬ ಗಟ್ಟಿಯಾಗಿಬಿಟ್ಟಿದೆ. ನಾನು ಸಹ ಗಮನಿಸೇ ಇರಲಿಲ್ಲ. ಏಕೆಂದರೆ ನಾವು ಡೈಲಿ ನೀರು ಹಾಕೋದ್ರಿಂದ ಈ ಬೇಸಿಗೆ ಟೈಮಲ್ಲಿ ನಾವು ಹೆಚ್ಚಾಗಿ ಲಿಕ್ವಿಡು ಮತ್ತು ಡೈಲಿ 2 ಟೈಮೆಲ್ಲ ನೀರು ಹಾಕ್ತಾ ಇರ್ತೀವಲ್ಲ, ಹಂಗಾಗಿ ಇದು ಹೆಚ್ಚಾಗಿ ಮಣ್ಣೆಲ್ಲ ಗಟ್ಟಿಯಾಗಿಬಿಟ್ಟಿರುತ್ತೆ. ಅಂಥ ಟೈಮಲ್ಲಿ ನಾವು ಈ ಥರ ಮಣ್ಣೆಲ್ಲನೂ ಲೂಸ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಹೂಗಳೆಲ್ಲ ಬಿಟ್ಟಿದೆ. ಅಂದರೆ ಇದು ಆರೆಂಜ್ ಕಲರು, ಅಂದರೆ ಇದು ಡಬಲ್ ಕಲರ್. ನೋಡಿ ಅದರಲ್ಲೂ ಮೊಗ್ಗು ಯಾವ ಥರ ಆಗಿದೆ. ಈ ಥರ ಮೊಗ್ಗೆಲ್ಲ ಇತ್ತು ಅಂದರೆ ತೆಗೆದಾಕ್ಬಿಡಿ, ಗಿಡದಲ್ಲೇನು ಬಿಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಮತ್ತೆ ಅದು ಫಂಗಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಬಿಡಬಾರ್ದು. ನೋಡಿ ಅದರಲ್ಲಿ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಬಂದಿದೆ. ಮತ್ತು ಚಿಗುರಂತೂ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಚಿಗುರಲ್ಲೂ ಒಂದೊಂದು ಮೊಗ್ಗು ಹೂಗಳೂ ಸಹ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೆ ಹೆಚ್ಚಾಗಿ ಹೂವೆಲ್ಲನೂ ಸಿಗುತ್ತೆ. ನೋಡಿ ಎಲ್ಲ ಪಾಟ್ಗಳಿಗೂ ನಾನು ಅದು ಮಣ್ಣೆಲ್ಲನೂ ಲೂಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ನಾನು ಕಸ ಗುಡಿಸ್ತಾ ಇದ್ದೀನಿ. ಕಸ ಗುಡಿಸ್ಬಿಟ್ಟು ನಾನು ಪಾಟೆಲ್ಲನೂ ಲೈನಿಗೆ ಜೋಡಿಸ್ತೀನಿ. ಅಂದರೆ ನಾನು ಸ್ವಲ್ಪನೇ ತೋರಿಸಿರೋದು. ಯಾಕೆಂದರೆ ನನ್ನ ಗಾರ್ಡನಲ್ಲಿರೋಂತಹ ಎಲ್ಲ ಗುಲಾಬಿ ಗಿಡಗಳನ್ನೂ ತೋರಿಸಿದ್ರೆ ವಿಡಿಯೋ ಲೆಂತಿ ಆಗುತ್ತೆ, ನಿಮಗೂ ನೋಡೋದಕ್ಕೂ ಬೋರ್ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಮಾತ್ರ ತೋರಿಸಿದ್ದೀನಿ. ನೋಡಿ ಲಾಸ್ಟಲ್ಲಿ ಅದೆಲ್ಲನೂ ಮಣ್ಣೆಲ್ಲ ಲೂಸ್ ಮಾಡಾದ್ಮೇಲೆ ಅದೆಲ್ಲನೂ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ನಾನು ಲೈನಲ್ಲಿ ಇಡ್ತೀನಿ ಪಾಟ್ಗಳು. ಮತ್ತು ಇದು ಉದ್ದ ಎಲ್ಲ ಹೋಗಿದೆಯಲ್ಲ ಗುಲಾಬಿ ಗಿಡ, ಅದಕ್ಕೆ ನಾನು ಒಂದೊಂದು ಸಪೋರ್ಟ್ ಕೊಟ್ಟು ಕೋಲ್ನ ಸಪೋರ್ಟ್ ಕೊಟ್ಬಿಟ್ಟು ಅದಕ್ಕೆ ನಾನು ಈ ಥರ ಕಟ್ಟುತ್ತಾ ಇದ್ದೀನಿ. ಅಂದರೆ ಕಟ್ಟೋದು ತೋರ್ಸೋಕ್ಕಾಗಿಲ್ಲ, ಯಾಕೆಂದರೆ ಒಂದು ಕೈನಲ್ಲಿ ಫೋನ್ ಇದೆ, ಒಂದು ಕೈಲಿ ಕೆಲಸ ಮಾಡೋದ್ರಿಂದ ಅದನ್ನು ಕಟ್ಟಿದ ಮೇಲೆ ನಾನು ತೋರಿಸಿದ್ದೀನಿ. ಇದು ನೋಡಿ ಅದು ಚಿಕ್ಕ ಪಾಟು. ನಾನು ಅಂದರೆ ಸಣ್ಣ ಸಸಿ ತಂದಾಗ ನಾನು ಈ ಥರ ಚಿಕ್ಕ ಪಾಟಲ್ಲೇ ಹಾಕಿರ್ತೀನಿ. ಬೇರು ನೋಡಿ ಅದು ಮೇಲೇ ಬಂದಿದೆ. ಹಂಗಾಗಿ ಇದೊಂದನ್ನು ನಾನು ಇವಾಗ ರೀಪಾಟ್ ಮಾಡ್ತಾ ಇದ್ದೀನಿ. ಅದು ಎಲ್ಲ ಗಿಡಗಳನ್ನೂ ಮಣ್ಣು ಲೂಸ್ ಮಾಡ್ತಾ ಇದ್ನಲ್ಲ, ಇದನ್ನು ಮಣ್ಣು ಲೂಸ್ ಮಾಡಬೇಕಾದ್ರೆ ನನಗೆ ಕಾಣಿಸಿದ್ದು ಇಷ್ಟೊಂದು ಬೇರೆಲ್ಲ ಮೇಲೆ ಬಂದಿದೆಯಲ್ಲ, ಇದನ್ನು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಇವಾಗ ನಾನು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು, ಅದು ತುಂಬ ಚಿಕ್ಕ ಪಾಟು. ನಾನು ಫಸ್ಟು ನರ್ಸರಿಯಿಂದ ತಂದ ಗಿಡಗಳನ್ನ ನಾನು ಯಾವುದೇ ಗಿಡ ಆದ್ರೂ ಅಷ್ಟೇ ಚಿಕ್ಕ ಪಾಟಲ್ಲೇ ನಾನು ರೀಪಾಟ್ ಮಾಡೋದು. ಆಮೇಲೆ ನಾನು ಇಷ್ಟು ದೊಡ್ಡ ಗಿಡ ಆದಮೇಲೆ ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತೀನಿ. ಅದು 12 ಇಂಚಿನ ಪಾಟಿಗೆ ಹಾಕೋಣ ಅಂತ ನೋಡಿದೆ, ಅದು ಯಾಕೋ ತುಂಬ ಚಿಕ್ಕದು ಅನ್ನಿಸ್ತು. ಹಂಗಾಗಿ ಇದು ವಾಟರ್ ಕ್ಯಾನ್ದು ಡಬ್ಬಿ ಬರುತ್ತೆ ನೋಡಿ, ಡಬ್ಬ ದೊಡ್ಡದು, ಅದರಲ್ಲಿ ಹಾಕ್ತಾ ಇದ್ದೀನಿ. ಅಂದರೆ ಅದರಲ್ಲಿ ಕಿಚನ್ ವೇಸ್ಟು ಮತ್ತು ಗಾರ್ಡನ್ ವೇಸ್ಟು ಎಲ್ಲನೂ ತುಂಬಿಸ್ಬಿಟ್ಟು ನಾನು ಅದಕ್ಕೆ ರೀಪಾಟ್ ಮಾಡ್ತಾ ಇದ್ದೀನಿ. ನೋಡಿ ಇದು ಮಾವಿನ ಹಣ್ಣಿನ ಸಿಪ್ಪೆ ಆಗಿರ್ಬೋದು, ಇನ್ನು ಗಾರ್ಡನಲ್ಲಿ ಸಿಕ್ಕಿರೋ ಅಂತಹ ಎಲೆಗಳು, ಈ ಥರ ಎಲ್ಲ ವೇಸ್ಟು, ಕಿಚನ್ ವೇಸ್ಟು, ಗಾರ್ಡನ್ ವೇಸ್ಟು ಎಲ್ಲ ಹಾಕ್ಬಿಟ್ಟು ನಾವು ಒಂದು ರೀಪಾಟ್ ಮಾಡ್ತು ಅಂದರೆ, ಯಾಕೆಂದರೆ ಈಗ ನಾನು ಆ ದೊಡ್ಡ ಡ್ರಮ್ಮಲ್ಲಿ ರೀಪಾಟ್ ಮಾಡ್ತಾ ಇರೋದ್ರಿಂದ ಇನ್ನು ಒಂದು 2 ವರ್ಷದ ತನಕ ನಾವು ರೀಪಾಟ್ ಬಗ್ಗೆ ಮಾತಾಡೋಂಗೆ ಇರೋದಿಲ್ಲ. ಹಾಗಾಗಿ ಫಸ್ಟ್ಗೆ ನಾವು ಅಂದರೆ ದೊಡ್ಡ ಗಿಡ ಮಾತ್ರ ಇಷ್ಟು ದೊಡ್ಡದ್ರಲ್ಲಿ ಹಾಕಿದ್ರೆ ಒಳ್ಳೆಯದು. ಚಿಕ್ಕ ಗಿಡ ತಗೊಂಡೋಗ್ಬಿಟ್ಟು ನೀವು ಇಷ್ಟು ದೊಡ್ಡ ಪಾಟಿಗೆಲ್ಲ ಹಾಕೋಕ್ಕೆ ಹೋಗಬೇಡಿ. ನೋಡಿ ಇವಾಗ ಅದು ಕರೆಕ್ಟಾಗಿ ಆಗುತ್ತೆ. ಇಷ್ಟು ದೊಡ್ಡ ಗಿಡನ ಈ ಡ್ರಮ್ಮಲ್ಲಿ ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ. ಒಂದು ಕೈನಲ್ಲಿ ಫೋನ್ ಇದೆ, ಒಂದು ಕೈನಲ್ಲಿ ಕೆಲಸ ಮಾಡ್ತಾ ಇರೋದು. ಹಂಗಾಗಿ ನಾನು ಅದೆಲ್ಲ ಫುಲ್ಲು ರೆಡಿ ಆಗೋದನ್ನು ತೋರ್ಸೋಕ್ಕಾಗೋದಿಲ್ಲ. ಫುಲ್ ಆದಮೇಲೆ ತೋರಿಸ್ತೀನಿ. ನೋಡಿ ಇವಾಗ ಒಂದು ಕೈಲಿ ಫೋನ್ ಇದೆಯಲ್ಲ, ಒಂದು ಕೈಲಿ ಮಣ್ಣು ಹಾಕ್ತಾ ಇದ್ದೀನಿ. ಅದಕ್ಕೆ ಆ ಗಿಡನ ಅದರಲ್ಲಿ ಇಟ್ಬಿಟ್ಟು ಮಣ್ಣನ್ನು ಹಾಕ್ತಾ ಇದ್ದೀನಿ. ಅದು ಪ್ರೆಸ್ ಮಾಡಬೇಕು ಅಂದರೆ 2 ಕೈನಲ್ಲೂ ಪ್ರೆಸ್ ಮಾಡಬೇಕು. ನೋಡಿ ಅಲ್ಲಿ ಒಂದು ಕೈನಲ್ಲಿ ಪ್ರೆಸ್ ಆಗೋದಿಲ್ಲ. ನೋಡಿ ಇವಾಗ ಲಾಸ್ಟಲ್ಲಿ ನಾನು ಅದು ರೀಪಾಟ್ ಮಾಡಾದ್ಮೇಲೆ ತೋರಿಸ್ತಾ ಇದ್ದೀನಿ ನೀರು ಹಾಕಬೇಕಾದ್ರೆ. ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟು ದೊಡ್ಡ ಗಿಡ ಅಂತ. ಈ ಕಲರು ನನ್ನ ಹತ್ರ 2 ಗಿಡಗಳಿದೆ. ಅಂದರೆ ಇದು ತಾವರೆ ಹೂವಿನ ಕಲರು, ತುಂಬ ಚೆನ್ನಾಗಿ ಹೂವೆಲ್ಲನೂ ಬಿಡುತ್ತೆ. ನೋಡಿ ಲಾಸ್ಟಲ್ಲಿ ನಾನು ಅದನ್ನು ಅದು ಕೋಲೆಲ್ಲ ಇಟ್ಬಿಟ್ಟು ಕಟ್ಟಿದ್ದೀನಲ್ಲ, ಅದನ್ನು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ಅಂದರೆ ತುಂಬ ಚೆನ್ನಾಗಿ ಹೂಗಳೆಲ್ಲ ಬಿಟ್ಟಿದೆ. ಈ ಪಾಟ್ಗಳೆಲ್ಲನೂ ಜೋಡಿಸ್ಬಿಟ್ಟು ಅದ್ರ ಮೇಲೆ ನಾನು ಈ ಚಿಕ್ಕ ಸೇವಂತಿಗೆ ಕಟ್ಟಿಂಗ್ ಎಲ್ಲ ಇಟ್ಟಿರ್ತೀನಲ್ಲ, ಆ ಚಿಕ್ಕ ಪಾಟ್ಗಳು ಅದನ್ನು ಸಹ ಅಲ್ಲಿ ಪಾಟ್ ಮೇಲೇ ಜೋಡಿಸಿದ್ದೀನಿ. ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಥರ ನಾವು ಕೇರ್ ಮಾಡ್ದಂಗೆಲ್ಲ ನಮಗೆ ಹೆಚ್ಚಾಗಿ ಹೂವೆಲ್ಲನೂ ಸಿಗುತ್ತೆ ಗುಲಾಬಿ ಗಿಡದಲ್ಲಿ. ಅದು ಹೂ ಬಿಟ್ಟಾಗ ನೋಡೋಕ್ಕಂತೂ 2 ಕಣ್ಣೇ ಸಾಲಲ್ಲ, ಅಷ್ಟು ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಒಂದು ಗಿಡದಲ್ಲಿ ಎಷ್ಟೊಂದು ಹೂಗಳೆಲ್ಲ ಬಿಟ್ಟಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.